ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಿರುವ ಈ ಸಿಎಂ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಏನಂತಂದ್ರೆ ಎಂ.ಬಿ. ಪಾಟೀಲ್ ಅವರು ಕೂಡ ಸಿಎಂ ಆಕಾಂಕ್ಷಿನೇ ಅಂತ ಯತ್ನಾಳ್ ಅವರು ಹೇಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಂ.ಬಿ. ಪಾಟೀಲ್ರು ರಿಯಾಕ್ಷನ್ ಕೊಟ್ಟರು. ಅವ್ರು ಹೇಳಿದ್ದೇನು ಅಂತಂದ್ರೆ, ನಾನು ಸಿಎಂ ಆಕಾಂಕ್ಷಿ ಅಂತಂತೂ ಅಲ್ವೇ ಅಲ್ಲ, ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಎಂ.ಬಿ. ಪಾಟೀಲ್ರು. ಬಟ್ ರಾಜಕಾರಣದಲ್ಲಿ ಯಾರೂ ಸನ್ಯಾಸಿ ಅಲ್ಲ, ಸ್ವಯಂ ಘೋಷಿತ ಸಿಎಂ ಅಂತ ಹೇಳ್ಕೊಳ್ಳುವಷ್ಟು ಮೂರ್ಖನು ನಾನಲ್ಲ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಅವ್ರು ಹೇಳ್ದಂತಾಗುತ್ತೆ. ಕಾಲ ಕಾಲಕ್ಕೆ ಹೈಕಮಾಂಡ್ ಯಾರನ್ನ ಬಯಸ್ತಾರೋ ಅವರು ಸಿಎಂ ಆಗ್ತಾರೆ ಅಂದರು ಎಂ.ಬಿ. ಪಾಟೀಲ್. ಒಂದು ಪ್ರಕ್ರಿಯೆ ಇದೆ ನೋಡಪ್ಪ. ಆ ರೀತಿ ನನ್ನ ಬಗ್ಗೆ ಮಾತಾಡ್ತೀನಿ. ನಾನು ಸಿಎಂ ಆಕಾಂಕ್ಷಿ ಅಂತಾರ ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನ ಬಯಸ್ತದೆ ಕಾಲ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ. ಹೀಗಾಗಿ ನಾವು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾವು ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ, ಹೈಕಮಾಂಡ್ ಬರ್ತಾರೆ.